ಹಲೋ ನಮಸ್ಕಾರ. ನಾನು ಡಾಕ್ಟರ್ ಸದಾನಂದರಾವ್, ಬಯೋಸ್ಟಿಮ್ಯುಲೇಷನ್ ಲೇಸರ್ ಸ್ಪೆಷಲಿಸ್ಟ್ ಹಾಗೂ ಕ್ಲಿನಿಕಲ್ ಸೈಕಾಲಜಿಸ್ಟ್. ಇತ್ತೀಚೆಗೆ ತುಂಬ ಜನ ಮಹಿಳೆಯರಲ್ಲಿ ಪಾದದಲ್ಲಿ ಉರಿ ಅಥವಾ ನೋವು ಅಂತಕ್ಕಂಥದ್ದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ಪಾದದಲ್ಲಿ ಬರ್ತಕ್ಕಂಥ ಉರಿ ನೋವು ಯಾವ ಕಾರಣಕ್ಕೆ ಬರುತ್ತೆ, ಇಲ್ಲಿ ಏನೇನು ಸಮಸ್ಯೆಗಳಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ವಿಷಯಗಳನ್ನು ಕೆಲವುದನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ನೋಡಿ, ಯಾವಾಗ ಪಾದದಲ್ಲಿ ಉರಿ ಬರ್ತಾ ಇದೆ, ಸುಮಾರು ಒಂದು 6 ತಿಂಗಳಿಂದ ಅಥವಾ 3 ತಿಂಗಳಿಂದ ನನಗೆ ಪಾದದ ಭಾಗದಲ್ಲಿ ನಡಿಲಿಕ್ಕೆ ಕಷ್ಟ ಆಗ್ತಾ ಇದೆ, ಕೂತ್ರೆ ಮತ್ತೆ ನಿಲ್ಲಕ್ಕೆ ಬಹಳ ಕಷ್ಟ ಆಗುತ್ತೆ, ನಡಿಲಿಕ್ಕೆ ಕಷ್ಟ ಆಗುತ್ತೆ, ಅಥವಾ ಬೆಳಗಿನ ಜಾವ ನನಗೆ ಎದ್ದಾಗ ಬೆಳಗಿನ ಹೊತ್ತಿನಲ್ಲಿ ಸ್ವಲ್ಪ ಹೊತ್ತು ನಡಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಅನಂತರದಲ್ಲಿ ನಡೀತಾ ಈ ನೋವು ಅಂತಕ್ಕಂಥದ್ದು ಸರಿ ಹೋಗುತ್ತೆ ಅಂತ ಹಲವಾರು ಜನರು ಹೇಳ್ತಾರೆ. ಯಾಕೆ ಈ ಥರ ಪಾದದ ಭಾಗದಲ್ಲಿ ನೋವು ಬರುತ್ತೆ ಅಥವಾ ಉರಿ ಬರುತ್ತೆ ಅಂತ ಹೇಳಿ ನೋಡ್ತಾ ಹೋದಾಗ, ಬಹಳ ಮುಖ್ಯವಾಗಿ ಈ ಪಾದದ ತಳಭಾಗದಲ್ಲಿರ್ತಕ್ಕಂಥ ಒಂದು ಲಿಗಮೆಂಟ್, ದೊಡ್ಡ ಲಿಗಮೆಂಟ್ ಇರುತ್ತೆ, ಅದು ಪ್ಲಾಂಟರ್ ಲಿಗಮೆಂಟ್ ಅಂತ ಹೇಳಿ ನಾವು ಕರಿತೀವಿ. ಅದು ನಮ್ಮ ಪಾದದ ತಳಭಾಗದಲ್ಲಿರುತ್ತೆ. ಅದು ನಮ್ಮ ಪಾದದ ಹಿಂಭಾಗದಿಂದ ಹಿಡಿದು ಕಾಲಿನ ಹೆಬ್ಬೆರಳಿನವರೆಗೂ ಕೂಡ ಅದು ಕನೆಕ್ಟ್ ಆಗಿರುತ್ತೆ. ಈ ಲಿಗಮೆಂಟ್ ಅಂತಕ್ಕಂಥದ್ದು ಸ್ವಲ್ಪ ಹಾರ್ಡ್ ಆಗುತ್ತೆ ಅಥವಾ ಅದರ ಫ್ಲೆಕ್ಸಿಬಿಲಿಟಿಯನ್ನು ಕಳ್ಕೊಳ್ಳುತ್ತೆ. ಇದಕ್ಕೆ ಯಾಕೆ ಈ ಥರ ಆಗುತ್ತೆ, ಇದು ಫ್ಲೆಕ್ಸಿಬಿಲಿಟಿಯನ್ನು ಕಳ್ಕೊಳ್ಳುತ್ತೆ ಅಂದರೆ ಓವರ್ ಯೂಸ್ ಅಂತ ಹೇಳ್ಬೋದು, ಒಬಿಸಿಟಿ ಆಗಿರ್ಬೋದು. ಮಹಿಳೆಯರಲ್ಲಿ ಹೆಚ್ಚಾಗಿ ನಾವು ಬಳಸುವ ಪಾದರಕ್ಷೆಗಳಿಂದ, ಹೈ ಹೀಲ್ಡ್ ಸ್ಲಿಪ್ಪರ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಅತಿ ಹೆಚ್ಚಾಗಿ ಬಳಸೋದ್ರಿಂದ, ಹೀಲ್ಡ್ ಇರ್ತಕ್ಕಂಥ ಚಪ್ಪಲಿಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ಆ ಪ್ಲಾಂಟರ್ ಲಿಗಮೆಂಟಿಗೆ ತುಂಬ ಏಟಾಗ್ತಾ ಹೋಗುತ್ತೆ. ಜೊತೆಗೆ ಆ ಒಬಿಸಿಟಿ ಆಗಿರ್ಬೋದು, ವಿಟಮಿನ್ ಡಿಫಿಷಿಯನ್ಸಿ ಆಗಿರ್ಬೋದು, ಅಥವಾ ನಮ್ಮ ಸ್ಪೋರ್ಟ್ಸ್ ಪರ್ಸನಲ್ಲಿ ಲಾಂಗ್ ಜಂಪ್ ಆಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು, ರನ್ನಿಂಗ್ ರೇಸ್ ಆಗಿರ್ಬೋದು, ಮತ್ತು ಮಹಿಳೆಯರಲ್ಲಿ ಇತ್ತೀಚೆಗೆ ಈ ಏರೋಬಿಕ್ಸ್ ಅಂಥೇಳಿ ಹೆಚ್ಚು ಕ್ಲಾಸ್ಗಳಿಗೆ ಹೋಗ್ತಾರೆ. ಈ ಏರೋಬಿಕ್ಸನ್ನು ಅತಿಯಾಗಿ ಮಾಡೋದ್ರಿಂದ ಪಾದದ ಭಾಗಕ್ಕೆ ಅತಿಯಾದಂಥ ಸ್ಟ್ರೈನ್ ಆಗೋದ್ರಿಂದ ಪಾದದ ತಳಭಾಗದಲ್ಲಿ ಉರಿ ನೋವು ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅದಲ್ಲದೆ ಪಾದದ ಹಿಂಭಾಗದಲ್ಲಿ ಪ್ರಿಕ್ಕಿಂಗ್ ಸೆನ್ಸೇಷನ್, ಅಂದರೆ ಒಂದು ಸೂಜಿ ತಗೊಂಡು ಚುಚ್ಚಿದ್ರೆ ಎಷ್ಟು ನೋವು ಬರುತ್ತೋ ಆ ರೀತಿಯಲ್ಲಿ ಹಿಂಬಡಿಯ ಭಾಗದಲ್ಲಿ ನೋವು ಬರುತ್ತೆ. ನಡಿಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸ್ವಲ್ಪ ಹೊತ್ತು ನಡೆದ ಕೂಡಲೇ ಒಂದು ಸ್ವಲ್ಪ ದೂರ ಹೋದ್ಮೇಲೆ ನಡಿಲಿಕ್ಕೆ ಆಗೋದಿಲ್ಲ, ಕೂತ್ಕೊಳ್ಳೇಬೇಕು, ಅಷ್ಟು ಉರಿ ಅಂತಕ್ಕಂಥದ್ದು ಕಾಣಿಸ್ಕೊಡುತ್ತೆ. ಇದಕ್ಕೆ ಮುಖ್ಯವಾದಂಥ ಕಾರಣ ಬೋನಿ ಸ್ಪರ್ ಅಂತ ಹೇಳ್ತೀವಿ. ನಮ್ಮ ಹಿಂಬಡಿಯ ಹಿಂಭಾಗದಲ್ಲಿರ್ತಕ್ಕಂಥ ಕ್ಯಾಲ್ಕ್ಲೈನ್ ಬೋನ್ ತಳಭಾಗದಲ್ಲಿ ಕ್ಯಾಲ್ಶಿಯಂ ಡೆಪಾಸಿಟ್ ಆಗುತ್ತೆ. ಯಾವಾಗ ಈ ಕ್ಯಾಲ್ಶಿಯಂ ಡೆಪಾಸಿಟ್ ಆಗಲಿಕ್ಕೆ ಶುರುವಾಯಿತು, ಆಗೇನಾಗುತ್ತೆ, ಅದು ಪ್ಲಾಂಟರ್ ಲಿಗಮೆಂಟನ್ನು ಚುಚ್ಚುತ್ತೆ ಅಥವಾ ಒತ್ತುತ್ತೆ. ಜೊತೆಗೆ ಈ ಲಿಗಮೆಂಟ್ ಮಧ್ಯದಲ್ಲಿ, ಮೂಳೆಯ ಮತ್ತು ಲಿಗಮೆಂಟ್ ಮಧ್ಯದಲ್ಲಿ ಒಂದು ಫ್ಲೂಯಿಡ್ ಫಿಲ್ಡ್ ಸ್ಯಾಕ್ ಅಂತ ಹೇಳ್ತೀವಿ, ಅಂತ ಹೇಳಿದರೆ ಬರ್ಸೈಟಿಸ್ ಅಂತ ಹೇಳ್ತೀವಿ, ಒಂದು ಲಿಕ್ವಿಡ್ ಅಂಶ ಇರುತ್ತೆ. ಆ ಲಿಕ್ವಿಡ್ ಅಂಶವು ಕೂಡ ಓವರ್ ಯೂಸ್ ಮಾಡೋದ್ರಿಂದ ಆ ಲಿಕ್ವಿಡ್ ಅಂಶವೂ ಕೂಡ ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಪಾದದಲ್ಲಿರ್ತಕ್ಕಂಥ ಲಿಗಮೆಂಟು ಹಾರ್ಡ್ ಆಗಿ ನಮಗೆ ನೋವು ಅಂತಕ್ಕಂಥದ್ದು ಕೊಡಲಿಕ್ಕೆ ಶುರುವಾಗುತ್ತೆ. ಹಾಗೆ ಹಿಂಬಡಿಯಲ್ಲಿ ಒಂದು ಎಕ್ಸ್ಟ್ರಾ ಗ್ರೋತ್ ಬಂದು ಬೋನಿ ಸ್ಪರ್ ಅಂತ ಹೇಳ್ತೀವಿ, ಇದು ಗ್ರೋತ್ ಬರೋದ್ರಿಂದನೂ ಕೂಡ ಹಿಂಬಡಿಯ ಭಾಗದಲ್ಲೂ ನೋವು ಬರುತ್ತೆ. ಹಿಂಬಡಿಯ ಮೇಲ್ಭಾಗದಲ್ಲಿ, ಅಂದರೆ ನಮ್ಮ ಪಾದದ ಹಿಂಭಾಗದಲ್ಲೂ ಕೂಡ ಇನ್ನು ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ನಾವು ಡಾರ್ಸಲ್ ಸ್ಪರ್ ಅಂತ ಹೇಳಿ ಕರಿತೀವಿ. ಈ ಡಾರ್ಸಲ್ ಸ್ಪರ್ ಆದಾಗಲೂ ಕೂಡ ಆ ಭಾಗ ಸ್ವಲ್ಪ ಊತ ಬರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ, ನಡಿಲಿಕ್ಕೆ ಕಷ್ಟ ಆಗುತ್ತೆ. ಇದು ಸಾಮಾನ್ಯವಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ನಾನು ಮೊದಲೇ ಹೇಳಿದ ಹಾಗೆ ಹೈ ಹೀಲ್ಡ್ ಸ್ಲಿಪ್ಪರ್ ಯೂಸ್ ಮಾಡೋದ್ರಿಂದ, ಫ್ಲ್ಯಾಟ್ ಫುಟ್ ಅಂತ ಹೇಳ್ತೀವಿ, ಫ್ಲ್ಯಾಟ್ ಫುಟ್ ಇರೋರಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಮತ್ತು ಸ್ಪೋರ್ಟ್ಸ್ ಪರ್ಸನ್ಗೆ ಕಾಣಿಸ್ಕೊಳ್ಳುತ್ತೆ. ಅಥವಾ ವಿಟಮಿನ್ ಡಿಫಿಷಿಯನ್ಸಿ, B12 ಆಗಿರ್ಬೋದು, ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದನೂ ಕೂಡ ಈ ಪ್ಲಾಂಟರ್ ಲಿಗಮೆಂಟ್ಗೆ ಸರಿಯಾಗಿ ರಕ್ತ ಸಂಚಾರ ಆಗದೇ ಇರೋದ್ರಿಂದನೂ ಕೂಡ ಈ ನೋವು ಅಥವಾ ಉರಿ ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ. ಇದಲ್ಲದೆ ಕಾಲಿನಲ್ಲಿ ಆಣಿ ಅಥವಾ ಕಾರ್ನ್ ಅಂತ ನಾವು ಹೇಳ್ತೀವಿ, ಅದು ಕೆಲವರಿಗೆ ಆಗುತ್ತೆ. ಇದು ಒಂದು ಪಾರ್ಟ್. ಆದರೆ ಇನ್ನೊಂದು ಸಕ್ಕರೆ ಕಾಯಿಲೆಯಿಂದನೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ನರ್ವ್ ಎಂಡಿಂಗ್ ಹಾಳಾಗೋದ್ರಿಂದ, ಕಾಲಿನ ಭಾಗದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದೇ ಇರೋದ್ರಿಂದ, ಅದಕ್ಕೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ, ಆಗಲೂ ಕೂಡ ನಮಗೆ ಪಾದದಲ್ಲಿ ಉರಿ ಜೋಮು ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಯಾಕೆ ಈ ಡಯಾಬಿಟಿಸ್ನಲ್ಲಿ ನಮಗೆ ಈ ಉರಿ ಜೋಮು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ನರ್ವ್ ಎಂಡಿಂಗ್ ಹಾಳಾಗುತ್ತೆ, ನರ್ವ್ಗಳ ಮೇಲೆ ಇರ್ತಕ್ಕಂಥ ನ್ಯೂರಾನ್ಸ್ ಮೇಲೆ ಇರ್ತಕ್ಕಂಥ ಮೈಲಿನ್ ಶೀಟ್ ಹಾಳಾಗ್ತಾ ಹೋಗುತ್ತೆ. ಯಾವಾಗ ಈ ನರ್ವ್ಗಳ ಮೇಲಿರ್ತಕ್ಕಂಥ ಮೈಲಿನ್ ಶೀಟ್ ಹಾಳಾಯಿತು, ಆಗ ಎಲೆಕ್ಟ್ರಿಕ್ ವೈರ್ನಲ್ಲಿ ಕರೆಂಟಿನ ಮೇಲಿರ್ತಕ್ಕಂಥ ಒಂದು ಲೇಯರ್ ಯಾವಾಗ ಹಾಳಾದರೆ ಕರೆಂಟ್ ಹೇಗೆ ಪಾಸ್ ಆಗುತ್ತೋ ಹಾಗೂ ಉರಿ ಆಗುತ್ತೋ ಆ ರೀತಿಯಲ್ಲಿ ಪಾದ ನೆಲಕ್ಕಿಡ್ಲಿಕ್ಕಾಗಲ್ಲ, ಉರಿ ಜೋಮು ಜಾಸ್ತಿ ಆಗುತ್ತೆ. ಆ ರೀತಿ ಸಮಸ್ಯೆ ಬಂದಾಗ ವ್ಯಕ್ತಿ ತುಂಬಾ ಒದ್ದಾಡಬೇಕಾಗತ್ತೆ, ಒಂದು ಚೂರು ನಡಿಲಿಕ್ಕಾಗಲ್ಲ.
ಇದು ಜಾಸ್ತಿ ಆಗ್ತಾ ಹೋಯಿತು ಅಂತ ಹೇಳಿದ್ರೆ ನಮ್ನೆಸ್ ಅಂತಕ್ಕಂಥದ್ದು ಬರುತ್ತೆ. ಪಾದದಲ್ಲಿ ಜೀವವೇ ಇಲ್ವೇನೋ, ನನಗೆ ಆ ಕಾಲಿನಲ್ಲಿ ಏನು ನಡಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋ ಸ್ಥಿತಿಯಲ್ಲಿ ಪಾದರಕ್ಷೆಯನ್ನು ಹಾಕಿದರೂ ಚಪ್ಪಲಿಗಳು ಬಿದ್ದು ಹೋಗೋದು ಕೂಡ ನನಗೆ ಗೊತ್ತಾಗಲ್ಲ, ಕಾಲು ಮರಗಾಲ ಆದಂಗೆ ಆಗುತ್ತೆ. ಇದು ಡಯಾಬಿಟಿಕ್ ನ್ಯೂರೋಪತಿಯಲ್ಲಿ ಆಗ್ತಕ್ಕಂಥದ್ದು. ಇದಕ್ಕೆ ಸಕ್ಕರೆ ಕಾಯಿಲೆಯನ್ನು ಹತೋಟಿಗೆ ತೆಗೆದುಕೊಳ್ಬೇಕು. ಮತ್ತು ವಿಟಮಿನ್ ಡಿಫಿಷಿಯನ್ಸಿ, ವಿಟಮಿನ್ B12, ವಿಟಮಿನ್ ಡಿ ಡಿಫಿಷಿಯನ್ಸಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದಂಥ ಔಷಧಿ ಮಾತ್ರೆಗಳನ್ನು ತೊಗೊಳ್ಬೇಕು. ಮತ್ತು ಸ್ಟ್ರೆಚಿಂಗ್ ಎಕ್ಸಸೈಸನ್ನು ಕೆಲವುದನ್ನು ಮಾಡಬೇಕಾಗುತ್ತೆ. ಜೊತೆಗೆ ಈ ಎಲ್ಲ ಸಮಸ್ಯೆಗಳಿಗೆ ಈ ಥರ ಪಾದದಲ್ಲಿ ಬರ್ತಕ್ಕಂತಹ ಸ್ಪರ್ ಆಗಿರ್ಬೋದು, ಅಥವಾ ಪ್ಲಾಂಟರ್ ಫೇಶಿಯಾ ಆಗಿರಬಹುದು, ಡಾರ್ಸಲ್ ಸ್ಪರ್ ಆಗಿರ್ಬೋದು, ಅಥವಾ ಡಯಾಬಿಟಿಕ್ ನ್ಯೂರೋಪತಿ ಆಗಿರ್ಬೋದು, ಇದಕ್ಕೆ ಔಷಧಿ ಮಾತ್ರೆಗಳನ್ನು ಏನೂ ತೆಗೆದುಕೊಳ್ಳದೇನೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಥೆರಪಿ ಅಂತ ಹೇಳ್ತೀವಿ. ಇದರಿಂದ ನಾವು ಯಾವುದೇ ಔಷಧಿ ಮಾತ್ರೆಗಳಿಲ್ಲದೇ ಈ ಎಲ್ಲ ನೋವುಗಳಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನನ್ನು ಕೊಡಬಹುದು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟನ್ನು ವೀಕ್ಷಣೆ ಮಾಡಿ. www.mindbodycoldlaser.comಗೆ ಹೋಗಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಬೇಕಿದ್ದಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರು ಸಿಗುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ತೆ.